ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಒಬ್ಬ ಕ್ರಿಯಾಶೀಲನಾದ ವ್ಯಕ್ತಿ ಅಥವಾ ಕ್ರಿಯೇಟಿವ್ ಪರ್ಸನ್ ಒಂದು ವೇಳೆ ಒಂದು ಫ್ಯಾಕ್ಸ್ಗೆ ಅಧ್ಯಕ್ಷರಾಗಿ ಆಯ್ಕೆ ಆದರೆ ಆ ಸಂಘ ಏನೆಲ್ಲ ಬದಲಾವಣೆಯನ್ನು ಕಾಣುತ್ತೆ, ಎಷ್ಟೆಲ್ಲ ಅಭಿವೃದ್ಧಿಯನ್ನು ಹೊಂದುತ್ತೆ ಅನ್ನೋದಕ್ಕೆ ನಮ್ಮ ಮುಂದೆ ಸ್ಪಷ್ಟ ಉದಾಹರಣೆಯಾಗಿ ನಿಂತಿರ್ತಕ್ಕಂಥದ್ದು, ಸ್ಪಷ್ಟ ಸಾಕ್ಷಿಯಾಗಿ ನಿಂತಿರ್ತಕ್ಕಂಥದ್ದು ದುದ್ದ ಫ್ಯಾಕ್ಸ್ ಅಥವಾ ದುದ್ದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ. ದುದ್ದ ಲಕ್ಷ್ಮಣ್ ಅವರು ಆಕಸ್ಮಿಕವಾಗಿ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಅವರು ಅಧ್ಯಕ್ಷರಾಗಿ ಆಯ್ಕೆ ಆದ ನಂತರ ಅಲ್ಲಿ ಅಭಿವೃದ್ಧಿ ಪರ್ವ ಆರಂಭ ಆಗುತ್ತೆ. ಅದಕ್ಕಿಂತ ಮೊದಲು ಒಂದು ಸಾಮಾನ್ಯ ಅಂಚಿನ ಮನೆಯಲ್ಲಿ, ಅಂದರೆ ಒಂದು ರೀತಿ ದನದ ಕೊಟ್ಟಿಗೆ ರೀತಿಯ ಒಂದು ಮನೆಯಲ್ಲಿ ಇವರು ಸಹಕಾರಿ ಸಂಘವನ್ನು ನಡೆಸ್ತಾ ಇರ್ತಾರೆ. ಯಾವಾಗ ದುದ್ದ ಲಕ್ಷ್ಮಣ್ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೋ ಆ ಕೂಡ ಅವ್ರು ಮಾಡಿದ ಮೊದಲ ಕೆಲಸ ಅಂದರೆ ಅಲ್ಲಿ ಒಂದು ಸುಸಜ್ಜಿತವಾದಂಥ ಕಟ್ಟಡವನ್ನು ನಿರ್ಮಾಣವನ್ನು ಮಾಡ್ತಕ್ಕಂಥದ್ದು. ಜೊತೆಗೆ ಅಲ್ಲಿಯ ವಹಿವಾಟನ್ನು, ಅಂದರೆ ಏನು ಟ್ರಾನ್ಸಾಕ್ಷನ್ ಅಂತ ನಾವೇನು ಕರಿತೀವಿ, ಆ ಟ್ರಾನ್ಸಾಕ್ಷನ್ನು ಕೂಡ ದ್ವಿಗುಣಗೊಳಿಸ್ತಾರೆ. ಅಂದರೆ 1 ರಿಂದ 5 ಕೋಟಿಗಳ ನಡುವೆ ವ್ಯವಹಾರದಲ್ಲಿದ್ದಂಥ ಬ್ಯಾಂಕನ್ನು ನೇರವಾಗಿ 15 ಕೋಟಿ ವ್ಯವಹಾರ ನಡೆಯುವಂತೆ ಮಾಡ್ತಾರೆ. ಜೊತೆಗೆ ಸಾಲ ವಿತರಣೆಯಲ್ಲೂ ಮಹತ್ವದ ಪಾತ್ರವನ್ನು ವಹಿಸ್ತಾರೆ. ಜೊತೆಗೆ ನೋಡಿ, ಅದೆಲ್ಲರ ಜೊತೆಗೆ ಲಕ್ಷ್ಮಣ್ ಅವರು ಕೇವಲ ದುದ್ದ ಕೃಷಿ ಪತ್ತಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಏನು ಫ್ಯಾಕ್ಸಲ್ಲಿ ಅಧ್ಯಕ್ಷರಾದರು, ಫ್ಯಾಕ್ಸನ್ನು ಬೆಳೆಸಿದ್ರು ಅಂತಲ್ಲ. ಅದಕ್ಕಿಂತ ಮೊದಲು ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಾರೆ. ಜೊತೆಗೆ APMC ಅಧ್ಯಕ್ಷರಾಗಿರ್ತಾರೆ. APMC ಅಧ್ಯಕ್ಷರಾಗಿದ್ದಾಗಲೂ ಕೂಡ ಇಂಥದ್ದೇ ಅತ್ಯುತ್ತಮವಾದ ಕೆಲಸ ಕಾರ್ಯಗಳನ್ನು ಲಕ್ಷ್ಮಣ್ ಅವರು ಮಾಡಿದ್ದಾರೆ. ಸೊ ಈಗ ದುದ್ದದಲ್ಲಿ ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ತನ್ನ ಕಾರ್ಯವನ್ನು ಮುಂದುವರಿಸ್ತಾ ಇದ್ದಾರೆ. ವೀಕ್ಷಕರೇ, ಅವ್ರ ಮುಂದೆ ಏನೆಲ್ಲ ಕನಸುಗಳಿದೆ, ಆ ಒಂದು ಸಂಘವನ್ನು ಏನು ಮಾಡಬೇಕು, ಯಾವ ಹಂತಕ್ಕೆ ಬೆಳೆಸಬೇಕು, ಜೊತೆಗೆ ಚಿನ್ನದ ಸಾಲ, ಯಾವ ಥರ ಚಿನ್ನದ ಸಾಲವನ್ನು ಕೊಡ್ತಕ್ಕಂಥ ಯೋಜನೆ ಇದೆಯಾ, ವ್ಯಾಪಾರ ಸಾಲವನ್ನು ಕೊಡ್ತಕ್ಕಂಥ ಯೋಜನೆ ಇದೆಯಾ, ಅಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳು ನಡೀತಾ ಇದೆ, ಮುಂದಿನ ಅವರ ಯೋಜನೆ ಏನು, ಎಲ್ಲವನ್ನು ನಾವು ಅವರಿಂದಲೇ ತಿಳ್ಕೊಳ್ಳೋಣ. ಬನ್ನಿ, ಅವರ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. 77 ಆರಂಭ ಆಯಿತು. ಅವೆಲ್ಲ ಇಷ್ಟು ಪ್ರಮಾಣದಲ್ಲಿ ಸೊಸೈಟಿಗಳಿರಲಿಲ್ಲ. ಸೊಸೈಟಿಗಳಂದರೆ ಈ ಇಂಥದ್ದು ಏನು ಅವಾಗೆಲ್ಲ ಕೆನರಾ ಬ್ಯಾಂಕ್ ಸಾಲ ಕೊಡೋರು ಸೊಸೈಟಿಗಳಿಗೆ, ಅದನ್ನೇ ತಂದು ರೈತರಿಗೆ ಕೊಡೋರು, ಅದನ್ನೇ ವಸೂಲಿ ಮಾಡಿ ಪೂರ ತಂಡಕ್ಕೆ ಕಟ್ಟೋರು. ಯಾವಾಗ ಸೊಸೈಟಿಗಳು ಸ್ವಲ್ಪ ಡೆವಲಪ್ ಆದಮೇಲೆ ಈ ಸಾಲ ಮನ್ನಾ ಅನ್ನೋ ಸ್ಕೀಮ್ ಅಂಥ ಸಂದರ್ಭ ಬಂದಾಗ ಕುಮಾರಣ್ಣ ಮುಖ್ಯಮಂತ್ರಿ ಆಯಿತು. ಅಂಥ ಸಂದರ್ಭದಲ್ಲಿ ರೇವಣ್ಣ ಮಂತ್ರಿ ಆಗಿದ್ರು. ಈ ಸಾಲ ಮನ್ನಾ ಸ್ಕೀಮ್ ಆದಾಗ ಜನಕ್ಕೆ ಒಂದು ಅವೇರ್ನೆಸ್ ಬಂತು. ನಾವು ಯಾಕೆ ಸರ್ಕಾರದಿಂದ ಬರೋ ಅಂಥ ಒಂದು ಇದನ್ನು ವ್ಯವಸ್ಥೆಯನ್ನು ಪಡ್ಕೋಬಾರದು, ನಾವ್ಯಾಕೆ ಈ ಕಮರ್ಷಿಯಲ್ ಬ್ಯಾಂಕ್ ಬಿಟ್ಟು ಸಹಕಾರ ಸಂಘದಲ್ಲಿ ವ್ಯವಹಾರ ಮಾಡ್ಬೋದು, ಜನಕ್ಕೊಂದು ಇದು ಬಂತು. ಆವಾಗ ಎಲ್ಲರೂ ಕೂಡ ಸಹಕಾರ ಸಂಘಗಳಿಗೆ ರೈತರು ಮುಖ ಮಾಡಿದ್ರು. ಆ ಟೈಮಲ್ಲಿ ನಮಗೆ ಗೊತ್ತಿರೋಂಗೆ ನಾನು ಬಹುಶಃ ಇದು 2ನೇ ಟರ್ಮ್, ಇದು 5 ತಿಂಗಳು 6ನೇ ವರ್ಷದ ಅಧ್ಯಕ್ಷ. ಅದಕ್ಕಿಂತ ಮುಂಚೆ ನನಗೆ ಗೊತ್ತಿರೋ ಪಟೇಲ್ ಶಿವರಾಮ್ ಅವರು ಯಾವಾಗ ಅಧ್ಯಕ್ಷ ಆದರು, ಹಾಸನ ಜಿಲ್ಲಾ ಕೇಂದ್ರ ಬ್ಯಾಂಕ್ DCC ಬ್ಯಾಂಕ್ ಬ್ಯಾಂಕ್ ಸರ್ಕಾರನೂ ಕೂಡ ಹೆಚ್ಚಿನ ಅನುದಾನ ಬ್ಯಾಂಕ್ಗಳಿಗೆ ಕೊಡೋಕ್ಕೆ ಶುರುವಾಯಿತು. ಬ್ಯಾಂಕ್ಗಳು ಕೂಡ ಸೊಸೈಟಿಗಳಿಗೆ ಸಾಕಷ್ಟು ಅನುದಾನ ಕೊಡೋಕೆ ಪ್ರಾರಂಭ ಮಾಡಿದರು. ಆ ನಂತರ ಜನಗಳಿಗೆ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಜನರು ವ್ಯವಹಾರ ಮಾಡೋಕ್ಕೆ 90% ಅವಲಿಂದ ವಿತ್ತ ಮಖ ಮಾಡಿದರು. ಅವಾಗೆಲ್ಲ ಕರ್ನಾಟಕ ಬ್ಯಾಂಕು, ಕೆನರಾ ಬ್ಯಾಂಕು, ಸಾಲ ತಗೊಳ್ಳೋರು, ಕಟ್ಟೋರು, ಏನೇನು ಆಗೋದು, ಸಾಲ ಮನ್ನಾ ಇದನ್ನ ಸದುಪಯೋಗ ಪಡಿಸಿಗಳು ಒಂದರ ಕಡೆ ಎಲ್ಲ ಬಂದ ಮೇಲೆ ಸಹಕಾರ ಸಂಘ ಕೂಡ ಹೆಚ್ಚಿನ ರೀತಿಯಲ್ಲಿ ಎಲ್ಲಿ ರೈತರಿಗೆ ಸಹಕಾರ ಸಾಲ ಕೊಡೋಕ್ಕೆ ಶುರು. ನಾವೇ ಸಪೋಸು ನಾನೇ 2ನೇ ಟರ್ಮ್ ಅಧ್ಯಕ್ಷ ಇದ್ದೀನಿ. 1ನೇ ಟರ್ಮ್ ಅಧ್ಯಕ್ಷ ನಮ್ಮ ಸೊಸೈಟಿಯಲ್ಲಿ ಒಂದು ಬಹುಶಃ ಒಂದು ಟೋಟಲಿ ಒಂದು 5 ರಿಂದ 6 ಕೋಟಿ ಈ ಸಾಲ ಇತ್ತು. ಈಗ 6 ವರ್ಷದ ಆಚೆ ಮಾತಾಡ್ತೀವಿ. 6 ವರ್ಷದಿಂದ ಮೊದಲ ಅಧ್ಯಕ್ಷರಾಗಿ ಬಂದಾಗ ಹೊಸ ಅಧ್ಯಕ್ಷ ಬಂದಾಗ ಒಂದು 5 ರಿಂದ 6 ಕೋಟಿ ಟರ್ನ್ ಓವರ್ ಇತ್ತು. ಇದು ಸಾಲ ಕೊಟ್ಟಿದ್ದು ಅದು ಪಟೇಲ್ರು. ಅದಕ್ಕಿಂತ ಮುಂಚೆ ಏನು ಇಡೀ 1 ಕೋಟಿನೂ ಇಲ್ಲ. ಕಾಯ್ದೆ 5 ವರ್ಷ ಮುಂಚೆ ಇಡೀ ಸೊಸೈಟಿ ಟರ್ನ್ ಓವರ್ 1 ವರ್ಷಕ್ಕೆ 1 ಕೋಟಿನೂ ಇರಲಿಲ್ಲ. ಪಟೇಲ್ ಆದ್ಮೇಲೆ ಸ್ವಲ್ಪ ಸರ್ಕಾರಿ ಸೊಸೈಟಿಗಳೆಲ್ಲ ಹೆಚ್ಚಿನ ಗಮನ ಕೊಟ್ಟು ಸಾಲ ಕೊಟ್ಟು ರೈತರಿಗೆ ಅನುಕೂಲ ಆಯಿತು. ಅದಾದಮೇಲೆ ಈ ಬಂದಂಥ ಸರ್ಕಾರ ಕೂಡ ಹೆಚ್ಚಿನ ಇದು ಕೊಡೋಕ್ಕಾಗದು. ಬಹುಶಃ ಪಟೇಲ್ಗಳು ಇದು ಮುಗಿದ ಮೇಲೆ ಮತ್ತು ಪುನಃ ಸೋಮಳ್ಳಿ ನಾಗರಾಜ್ ಬಂದು, ಆಮೇಲೆ ಸೊಸೈಟಿಗಳಿಗೆ ಕೂಡ ನಮ್ಮ ರೇವಣ್ಣವರು ಈ ನಮ್ಮ ಈ ಹಾಸನ ತಾಲೂಕು ಅಲ್ಲಿ ಬುದ್ದೋಳಿ, ಈ ಡ್ರೈಲ್ಯಾಂಡು,
ಜನ ಈ ಬೋರ್ವೆಲ್ನ ಆಶ್ರಯ ಮಾಡ್ಕೊಂಡು ಬದುಕ್ತಾ ಇದ್ರು. ಈ ಜನಕ್ಕೆ ಹೆಚ್ಚಿನ ಸಹಕಾರ ಶಕ್ತಿ ತುಂಬಬೇಕು ಅನ್ನೋ ಉದ್ದೇಶಕ್ಕೆ ನಮ್ಮನ್ನು ಕರೆದು ಬ್ಯಾಂಕ್ಗಳಲ್ಲೂ ಮೀಟಿಂಗ್ ಮಾಡಿ ಆ ಭಾಗಕ್ಕೆ ಹೆಚ್ಚಿನ ಸಾಲ ಕೊಡಿ, ರೈತರಿಗೆ ಅನುಕೂಲ ಆಗುತ್ತೆ ಸಾಲ ಕೊಡಿಸಿ. ಇವತ್ತು ಕೇವಲ 5-6 ವರ್ಷ ಡಿಫರೆನ್ಸ್ 5-15 ಕೋಟಿವರೆಗೂ ಸಾಲನ ಕೊಟ್ಟಿದ್ದೀರಾ. ಸಾಲ ಆಮೇಲೆ ಯಾರೂ ಕೂಡ ಸಾಲನ ಕಟ್ಟಿಸಲೇ ಡಿಫಾಲ್ಟ್ ಆಗಿದೆ. ಎಲ್ಲ ರೈತರು ಕೂಡ ಪ್ರಾಮಾಣಿಕವಾಗಿ ಬ್ಯಾಂಕ್ ಸಹಕಾರ ಸಂಘಕ್ಕೆ ನಡ್ಕೊಂತಾರೆ. ಜೊತೆಗೆ ಇಲ್ಲಿ ನಮ್ಮಲ್ಲಿ ದುಡ್ಡು ಸೊಸೈಟಿ 4-5 ಗ್ರಾಮಗಳಲ್ಲಿ ಈ ಅಕ್ಕಿ ಕೊಡಬೇಕಾಗಿತ್ತು, ಇಲ್ಲಿಗೆ ಬಂದು ಅಕ್ಕಿ ತಗೋಬೇಕಾಗಿತ್ತು. ನಾವು ಬಂದಮೇಲೆ ಆ ರೈತರಿಗೆಲ್ಲ ತೊಂದರೆ ಆಗೋದು ಅಂತೇಳಿ ನಮ್ಮ ಸೆಕ್ರೆಟ್ರಿಗೆ ಹೇಳಿ ಇನ್ನೊಬ್ಬ ಹೆಲ್ಪರ್ ತಗೋಬೇಕಂತೇಳಿ ದುಡ್ಡ ಈ ಉದ್ದೂರಲ್ಲಿ ಅಕ್ಕಪಕ್ಕ ಇಲ್ಲಿಗೆ ಒಂದೊಂದು ದಿವಸ ಹೋಗಿ ನೀವೇ ಕೊಟ್ಟು ಅವರೆಲ್ಲರೂ ಬಂದು ಇಲ್ಲಿ ಬಂದು ಪಳೆಯಾಕೆ ಮಾಡಿ ರೈತರಿಗೆ ಅಂತ ಹೇಳಿ ನಾನೇ ಒಂದು ಮಾಡಿ ಹೆಲ್ಪರ್ ಎಕ್ಸ್ಟ್ರಾ ತಗೊಳ್ಳಿ ಅಂತ ಹೇಳಿ ಆಯಾ ಊರಿಗೆ ವ್ಯವಸ್ಥೆಗೆ ಇದನ್ನು ರೇಷನ್ ಕೊಡೋ ವ್ಯವಸ್ಥೆ ಮಾಡಿಸ್ತೀವಿ. ಸಾರ್ವಜನಿಕರಿಗೆ ತೊಂದರೆ ಆಗೋದು. ಜೊತೆಗೆ ಒಂದು ಇದುವರೆಗೂ 10 ವರ್ಷದಿಂದಲೂ ಕೂಡ ಒಂದು ಸಣ್ಣ ಬಿಲ್ಡಿಂಗಲ್ಲಿ ವ್ಯವಹಾರ ಮಾಡ್ಕೊಂಡು ಆಮೇಲೆ ನಾವು ಯೋಚನೆ ಮಾಡಿ DC ಬ್ಯಾಂಕ್ ಕನ್ಸಲ್ಟ್ ಮಾಡಿ ಅವ್ರ ಹತ್ರ ಸಹಾಯಧನ ಪಡ್ಕೊಂಡು ಸುಮಾರು 30-35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬಿಲ್ಡಿಂಗ್ ಮಾಡಿಕೊಂಡಿದ್ವಿ. ಆಮೇಲೆ ಕಂಪ್ಯೂಟರ್ ಮಾಡ್ಕೊಂಡಿದ್ವಿ. ಇನ್ನೂ ಒಂದು ಗೋಡನ್ನು ಕಟ್ಟಬೇಕು ಅಂತಂದರೆ ಆಲೋಚನೆ ಇದ್ವಿ. ಇಷ್ಟೆಲ್ಲ ಮಾಡಿ ಇನ್ನೂ ನಾವು ಸೊಸೈಟಿಲಿ ನಾವೇ DC ಬ್ಯಾಂಕಿಗೆ ಈ ಒಂದು 40-50 ಲಕ್ಷ ರೂಪಾಯಿ ಅಪ್ಲೈ ಮಾಡಿದ್ವಿ. ನಾವೇ ಬ್ಯಾಂಕಲ್ಲಿ ದುಡ್ಡು ಇಟ್ಟಿದ್ವಿ. ನಾವೇನು ಯಾರ ಮೇಲೆ ಡಿಪೆಂಡ್ ಆಗಿಲ್ಲ. ನಾವೇನಪ್ಪ ಅಂತಂದರೆ ಏನಾದ್ರು ಅಭಿವೃದ್ಧಿ ಕೆಲಸ ಮಾಡೋದು ಕಾರಣ ಸುಮ್ಮನೆ ಜನರಲ್ ಅಕೌಂಟಲ್ಲಿ ಬೇಡ 40 ಲಕ್ಷ ರೂಪಾಯಿ ಅಪ್ಲೈ ಮಾಡಿ ಅಂತ ಹೇಳ್ಬಿಟ್ಟು ಅಪ್ಲೈ ಮಾಡಿದ್ದೀವಿ. ನಾವು ಮುಂದೆ ಕೂಡ ಅದೇನು ಆಲೋಚನೆ ಇದ್ದೀವಿ. ಗೋಲ್ಡ್ ಲೋನು ಮತ್ತೊಂದನ್ನು ಇಲ್ಲಿಂದಲೇ ಕೊಡೋ ವ್ಯವಸ್ಥೆ ಮಾಡೋಣ. ಇದಕ್ಕೆಲ್ಲ ಪ್ಲಾನ್ ಕೊಟ್ಬಿಟ್ಟು ಇವು ತೀರಾ ಸಾಲದ DC ಬ್ಯಾಂಕ್ ಸಹ ಇನ್ನು ಗೋಲ್ಡ್ ಲೋನ್ ಕೊಡೋ ವ್ಯವಸ್ಥೆ ಇಲ್ಲೇ ಮಾಡೋಣ ಅನ್ನೋ ಆಲೋಚನೆ ಇದ್ದೀವಿ. ಈಗ 2 ಸಲ ಅಧ್ಯಕ್ಷ ಆಗಿದ್ದೀವಿ. ಇನ್ನೂ ಕೂಡ ಸೊಸೈಟಿ ಅಭಿವೃದ್ಧಿ ಮಾಡೋದು ಭಾಳಷ್ಟು ಆಸೆ ಇಟ್ಟಿದ್ದೀವಿ. ಜೊತೆಗೆ ಈ ಸಹಕಾರ ಸಂಘಗಳು ಹಳ್ಳಿಗಳಿಗೆ ರೈತರಿಗೆ ತುಂಬಾ ಒಳ್ಳೆಯ ಸೇವೆ ಕೊಡ್ತಾರೆ. ನಮ್ಮದು ಅಂತಲ್ಲ, ನಾನು ಹಾಸನ ಜಿಲ್ಲೆ ಒಳಗೆ ಸಾಕಷ್ಟು ಸಹಕಾರ ಸಂಘಗಳು ನೋಡಿದ್ವಿ. ಮತ್ತು ಸಹಕಾರ ಸಂಘಗಳು ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಹೆಚ್ಚಿನ ಒತ್ತು ಕೊಡ್ತಾ ಇದೆ. ಜನವು ಸಹಕಾರ ಸಂಘಗಳಿಗೆ ವ್ಯವಹಾರ ಭಾಳ ಮುಂದೆ ಬಂದಿದ್ದಾರೆ. ಯಾರೂ ಕೂಡ ನಾನು ಇಷ್ಟು ವರ್ಷ 15 ಕೋಟಿ ಸಾಲ ಕೊಟ್ಟರೆ ಒಬ್ಬನೇ ಅವ್ರಿಗೆ ಡಿಫಾಲ್ಟ್ ಆಗಿದೆ. ಕಾರಣ ಇಷ್ಟೇ, ಅವ್ರಿಗೆ ಟೈಮಿಗೆ ಕಂಡು ಸಾಲ ಕೊಡ್ತೀವಿ, ಟೈಮಿಗೆ ಕಂಡು ರಿನ್ಯೂವಲ್ ಆಗುತ್ತೆ. ಅಕಸ್ಮಾತ್ ಈಗ ನಾವು ಕೂಡ ನಾವು ನೋಡಿದ್ವಿ. ಈಗ ನಾವು ಎಷ್ಟೋ ಜನ ಬಂದು ಈ ತುಂಬ ಕಷ್ಟಗಳ ಸಂದರ್ಭದಲ್ಲಿ ಹಿಂದೆಲ್ಲ ಏನಾಯ್ತು ಅಂತಂದರೆ ಅವ್ರಿಗೆ 4 ಎಕರೆ ಪಾಣಿ ಕೊಟ್ಟಿದ್ರು ನಾವು ಕೊಡೋದು 25,000. 1 ಎಕರೆಗೆ 25 ಕೊಟ್ಟಿದ್ವಿ, 4 ಎಕರೆ 25. ಒಂದೇ ಪಾಣಿ ನಾವು ಡಿವೈಡ್ ಮಾಡೋಕ್ಕಾಗಲ್ಲ. ನಾವೇ ಹಿಂದೆಲ್ಲ ಏನು ಮಾಡೋದು ಸೊಸೈಟಿಗೆ ಅಂದರೆ ಈಗ ಸರ್ಕಾರಿ DC ಬ್ಯಾಂಕ್ ನೋಡಪ್ಪ ಈ ಸರಿ ಹೆಚ್ಚು ಸೊಸೈಟಿಗೆ 10 ಲಕ್ಷ ಕೊಡ್ತೀವಿ, 20 ಲಕ್ಷ ಕೊಡ್ತೀವಿ. ಇಲ್ಲಿ ನಮ್ಮಲ್ಲಿ 100 ಪಾಣಿ ಬಂದರು 20 ಲಕ್ಷಕ್ಕೆ ಅವ್ರ ಜಮೀನು ಕೊಡ್ಬೇಕಾದ್ರೆ 10-15 ಜನಕ್ಕೆ ಸಾಲ ಆಗೋದು. ನಾವೇ ಮಾಡ್ಬೇಕು, ಎಷ್ಟು ಜಾಸ್ತಿ ಪಾಣಿ ಕೊಡಬೇಕು ಕೂಡ ನೋಡಿ ಇದನ್ನು ನೋಡಿ ಎಲ್ಲರೂ 25,000, 30,000, 50,000 ಹೆಚ್ಚುವರಿ ಮಾಡಿಕೊಡಿ. ನಮ್ಮ ಬಂದವ್ರ ದುಡ್ಡನ್ನೇ ಒಂದು ಸಾಲ ಕೇಳಿ ಬಂದ್ರೆ ಅನ್ಸೋಸ್ಬೇಕಲ್ಲ. ಹಂಗಾಗಿ ಜನ ಬಂದು ನಮ್ದು 5 ಎಕರೆ ಕೊಟ್ಟಿದ್ವಿ, ನೀವು ಒಂದು 2 ಲಕ್ಷ ಕೊಡಿ ಅಂತಾರೆ. ಕೊಡೋಕೆ ನಮ್ಮ ಹತ್ರ ಸಂದರ್ಭ ಏನು ಮಾಡ್ತಿದ್ವಿ ಅಂದರೆ ಅಂತೇಳಿ ಅನುಸರಿಸಿ ಕಡಿಮೆ ಕೊಟ್ಟಿದ್ದು ಇದು ಅನುಸರಿಸಿ ಅವ್ರು ಕೊಟ್ಟು ಅನುದಾನನೇ ಡಿವೈಡ್ ಮಾಡಿ ಎಲ್ಲರೂ ತೃಪ್ತಿಗೊಳಿಸಿ ಕೆಲಸ ಮಾಡೋಕೆ ಕಾನೂನಿಗೆ ಪೇಪರ್ಲಿ ಮಂತ್ರಿಗಳು ಹೇಳೋದೆ ಅಷ್ಟು ಕೈಲಾಕೋರಿಗೆ ಬಡ್ಡಿ ಸಾಲ ಕೊಡಬೇಕು, ನೀವೇ ಯಾಕೆ ಕೊಡೋಕ್ಕಿಲ್ಲ ಅಂತಾರೆ. ಬಟ್ ನಮಗೆ ಕೊಟ್ಟರೆ ದುಡ್ಡಲ್ಲಿ ಕೊಡಬೇಕಲ್ಲ, ಹಣ ಬೇಕಲ್ಲ. ಕಾನೂನು ಹೊಂದ್ಕೊಂಡು ಯಾರೊಬ್ಬ ಮಂತ್ರಿಗಳು ಭಾಷಣ ಮಾಡೋಕೆ ಹೇಳ್ತಾರೆ. ಬಟ್ ಇಲ್ಲಿ ವ್ಯವಸ್ಥೆ ಇರಬೇಕಲ್ಲ. ಅದು ಅಮಿಕಬಲ್ ಆಗಿ ಮೀಡಿಯಾ ಮಾಡಿ ಅವ್ರನ್ನ ಭೂಮಿ ಆಧಾರದ ಲೆಕ್ಕಾಚಾರದಲ್ಲಿ ಅಲ್ಲ ಅವರಿಗೆ ಒಂದು 25,000 ಈ ಥರ ಅವರ ಭೂಮಿ ಅವನ ಇದನ್ನು ನೋಡಿ ಅವತ್ತು ಸಂದರ್ಭದಲ್ಲಿ ಅವನ ಪರಿಸ್ಥಿತಿ ನೋಡಿ ಮಾಡಬೇಕಾಗತ್ತೆ. ಸಂದರ್ಭದಾಗ ಈಗ ಜಮೀನಲ್ಲಿ ಸಾಲ ಮಾಡ್ಕೊಂಡು ಮಾಡೋ ಸಂದರ್ಭ ಮನೆಗಳ ಕೈಗೆ ಸಾಲ ಮಾಡಿದ್ದೀವಿ. ಸಂದರ್ಭದಲ್ಲಿ ನಾವೇನು ಮಾಡಿದ್ವಿ, ನಾವೇನು ನಮ್ಗೆ ಎಲ್ಲರಿಗೂ 25,000 ಕೊಟ್ಟರೆ ಅವ್ರು 1 ಲಕ್ಷ ಮಾಡ್ಕೊಡೋಕೆ ಅಂತ ಈ ಥರದ್ದೆಲ್ಲನೂ ಒಂದು ಕಾನ್ಸೆಪ್ಟ್ ಇಟ್ಟು ಕೆಲಸ ಮಾಡಿಬಿಡ್ತೀವಿ. ಒಟ್ಟಾರೆ ಸಹಕಾರ ತಗೊಳ್ಳಿ. ಇದುವರೆಗೂ 15 ಕೋಟಿ ಸಾಲ ಕೊಟ್ಟರು ಕೂಡ ಯಾರೂ ಡಿಫಾಲ್ಟ್ ಆಗದಂಗೆ ವ್ಯವಹಾರ ಮಾಡ್ಕೊಂಡು ಅಂತ ಹೇಳ್ತಾರೆ. ದೊಡ್ಡ ಖುಷಿ. ಯಾಕಂದರೆ ಇನ್ನೂ ಒಂದು ಕಡೆ ಹೆಚ್ಚಿನ ಹೇಳಿದ್ವಿ ಗೋಲ್ಡ್ ಲೋನು, ಈ ಬೇರೆ ಬೇರೆ ಥರ ಈ ಕಮರ್ಷಿಯಲ್ ಲೋನ್ಗಳನ್ನ ವ್ಯಾಪಾರ ಸಾಲಗಳು
ವ್ಯಾಪಾರ ಸಾಲ ಕೊಡ್ತಾ ಇದೀವಿ, ಪಿಗ್ಮಿಗೆಲ್ಲ ಕನೆಕ್ಟ್ ಮಾಡ್ತೀವಿ, ವ್ಯಾಪಾರ ಸಾಲ ಕೊಡ್ತೀವಿ. ಅದು ಹೆಚ್ಚಿನ ಎಸ್ಟಾಬ್ಲಿಷ್ ಮಾಡಬೇಕು ಆಲೋಚನೆಗೆ ಕೆಲಸ ಮಾಡ್ತಾ ಇದ್ವಿ. ಮುಂದೆ ಒಳ್ಳೆಯದಾಗುತ್ತೆ. ನಮಗೆ ಈ ಹಾಸನ ಕೇಂದ್ರ ಬ್ಯಾಂಕ್ನಿಂದ ಕೂಡ ತುಂಬ ಸಹಕಾರ ಕೊಟ್ಟಿದ್ದಾರೆ. ಪಟೇಲರು ಕೊಟ್ಟಿದ್ದಾರೆ, ಸ್ವಾಮಿ ನಾಗರಾಜ್ ಕೊಟ್ಟಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ರೇವಣ್ಣವರು ಎಲ್ಲರಿಗೂ ಈ ಭಾಗದ ಜನ ನೀರಾವರಿ ಇಲ್ಲದ ಪ್ರದೇಶ ಅವ್ರಿಗೆ ಹೆಚ್ಚಿನ ಸಾಲ ಸೌಲಭ್ಯ ಕೊಟ್ಟು ಕುಟುಂಬಕ್ಕೆ ಈ ಒಂದು ಇದು ಕೊಡಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳ್ತಾ ಇದ್ದಾರೆ. ಎಲ್ಲ ಕಾರಣ ನಮ್ಮ ನಾಯಕರಾದಂಥ ರೇವಣ್ಣರು ಇವರ ಹಾಕೊಟ್ಟಂಥ ದಾರಿ ಕೊಡ್ತೇವೆ. ಎಸ್ ಆಫ್ ಕೋರ್ಸ್ ಸರ್. ಸರ್ ಇನ್ನೇನಂತಂದರೆ ನೋಡಿ, ಯಾರೇ ಅಧ್ಯಕ್ಷ ಆಗಿ ಬರಲಿ ಅಥವಾ ಯಾರೇ ಡೈರೆಕ್ಟರ್ ಆಗಿ ಬರಲಿ, ಬರಬೇಕು ಸುಮ್ಮನೆ ಬರಲಿಕ್ಕಾಗಲ್ಲ. ಒಂದು ಚುನಾವಣೆ ಆಗುತ್ತೆ, ಹಿಂಬಾಲಕರು ಇರ್ತಾರೆ, ಇವರೆಲ್ಲರೂ ಬರ್ತಾರೆ. ಬಂದ ತಕ್ಷಣ ಏನಾಗುತ್ತೆ ಅಂದರೆ ಆಟೋಮೆಟಿಕ್ ಆಗಿ ಹಿಂಬಾಲಕರು ಹಿಂದೆ ಬಿದ್ದೇ ಬೀಳ್ತಾರೆ. ಆಸ್ ಎ ಪೊಲಿಟಿಷಿಯನ್, ನೀವು ರಾಜಕಾರಣಿ ಆಗಿದ್ದೀರಾ, ಪೊಲಿಟಿಷಿಯನ್ ಆಗಿರ್ತಾರೆ, ಹಿಂಬಾಲಕರು ಇರ್ತಾರೆ, ಬರ್ತಾರೆ. ಇನ್ಫ್ಲೂಯೆನ್ಸ್ ಅಂತೂ ಮಾಡಲೇಬೇಕಾಗುತ್ತೆ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಸೊ ಅಂಥ ಸಂದರ್ಭದಲ್ಲಿ ಸಾಲ ಬೇಕು. ಎಸ್ ಇವ್ರು ಬೈಲ ನೋಡ್ತಾರೆ, ಆರ್ ಸಿ ಇರ್ತಾರೋ ಬೈಲವನ್ನು ನೋಡ್ತಾರೆ. ಆ ಬೈಲ ಪ್ರಕಾರ ಏನು ಡಾಕ್ಯುಮೆಂಟ್ಸ್ ಬೇಕೋ ಆ ಡಾಕ್ಯುಮೆಂಟ್ ಕೇಳಿ ತಗೊಂಡು ಅವ್ರು ಸಾಲವನ್ನು ಕೊಡ್ತಾರೆ. ಆದರೆ ನೀವಾಗ ಮಾಡ್ಲಿಕ್ಕಾಗಲ್ಲ. ಅದ್ರಾಗ ಅಂತ ಹೇಳ್ಬಿಟ್ಟು ಅವ್ರು ಫೈನಲ್ ಅಲ್ಲ, ಸಿ ಇ ಸೇರ್ ಫೈನಲ್ ಅಲ್ಲ, ನಿಮ್ಮ ಸೇರ್ ಫೈನಲ್. ನೀವೇನು ಹೇಳ್ತೀರೋ ಅದು ನಾವು ಮಾಡಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿ ಕೂಡ ನಮ್ಮ ಬೋರ್ಡ್ ಮೀಟಿಂಗಲ್ಲೇ ತೀರ್ಮಾನ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ತಗೋತೀವಿ. ಅವ್ರಿಗೂ ಕೂಡ ಪಾತ್ರ ಇದೆ. ಅವ್ರ ಶ್ರಮ, ಅವ್ರ ಅವರು ಅಡ್ಮಿನಿಸ್ಟ್ರೇಷನ್ ಮಾಡೋದು ಏನೇನು ಮಾಡೋಕೆ ಎಲ್ಲ ಮಾಡ್ತಾರೆ. ಬಟ್ ಸಾಲ ಸೂಲ ಕೊಡೋಕೆ ಬಂದಾಗ ಹೆಚ್ಚುವರಿ ಕೊಡೋ ಸಂದಾಗ ನಾನು ಒಬ್ಬರೇ ತೀರ್ಮಾನ ತಗೋದಿಲ್ಲ. ಅದಕ್ಕೆ ಬೋರ್ಡ್ ಅಂತ ಅಧ್ಯಕ್ಷರಿದ್ದಾರೆ, ಬೋರ್ಡ್ ಮೆಂಬರ್ಸ್ ಇದ್ದಾರೆ. ಅವ್ರ ಕೂತ್ಕೊಂಡು ಅವ್ರು ಸಲಹೆ ತಗೊಂಡು ಅವ್ರು ಮಾಡಿ ಪಾಪ ಈಗ ನಾವು ಒಳ್ಳೆದಾಗಲಿ ಹೋದಾಗ ಬೋರ್ಡ್ ಮೆಂಬರ್ಸ್ ಯಾರು ವಿರೋಧ ಮಾಡೋದು ಖಂಡಿತ. ಈಗ ನಾವು ಅವ್ರು ಮಾಡೋದೆಲ್ಲ ಒಳ್ಳೇದಕ್ಕೆ ಅನ್ನೋದು ಭಾವನೆ ಎಲ್ಲರಿಗೂ ಬರೋಕ್ಕೆ ಕೆಲವರು ವಿರೋಧ ಮಾಡೋದಿದ್ರು ಕೂಡ ಈಗ ನಾವೇನು ಅವ್ರು ವಿರುದ್ಧ ಏನು ಮಾಡ್ತಾರೆ, ನಾವು ಮಾಡೋದು ರೈತರ ಕೆಲಸ. ರೈತರ ಕೆಲಸ ಏನು ಮಾಡ್ತಿಲ್ಲ ನಾವು, ರೈತರ ಕೆಲಸ ಮಾಡ್ತಾ ಇದ್ವಿ. ಅದಕ್ಕೆ ಬಂದು ಸಮಾಜ ಕೊಡಬೇಕು. ಕೆಲವು ಟೈಮ್ ಬತ್ತು ರಾಜಕಾರಣದಲ್ಲಿ ಇವೆಲ್ಲ ಇದ್ದಾವೆ, ಈಗ ರಾಜಕಾರಣದ ಹೀಗೆ ಅನ್ನೋದು ಇದ್ದೇ ಇರುತ್ತೆ. ಬಟ್ ಇಲ್ಲಿ ಆ ಥರ ಕಮಿಟಿ ಬೇರೆ ಪಾರ್ಟಿ ರಾಜಕೀಯ ಕಮಿಟಿ ಇಲ್ಲ, ಒಂದೇ ಪಾರ್ಟಿ ಸಮಸ್ಯೆ ಇಲ್ಲ. ಬಟ್ ಇದ್ರು ಅವ್ರು ಇದ್ರೂ ಕೂಡ ಈ ಸೊಲ್ಯೂಷನ್ ಹೋಗೋದು ನಮ್ಮ ಜವಾಬ್ದಾರಿ. ನಮ್ಮ ತಾಳ್ಮೆಯಿಂದ ವ್ಯವಹಾರ ಮಾಡಿಕೊಂಡು ಹೋಗ್ಬೇಕು. ಬರ್ತಾರೆ ಕೆಲವು ಸಂದರ್ಭದಲ್ಲಿ ಸಿಟ್ಕೊಂಡು ಬರ್ತಾರೆ. ಸಾಲ ಜಾಸ್ತಿ, ಸರ್ಕಾರ ಹೆಂಗೈತೆ, 5 ಲಕ್ಷ ಬಡ್ಡಿ ಸಾಲ ಇಲ್ಲಿಂದ ಸಾಲ ಕೊಡೋಕೆ ಬಂದ್ರಿ, ನೀವು ಯಾಕೆ ನಮ್ಗೆ 50,000 ಕೊಟ್ಟಿದ್ದೀರಿ ಅಂತ ಈಗಾಗಲೇ ಹೇಳಿದ್ದಾರೆ. ಹೌದು ಹೌದು. ಬ್ಯಾಂಕಿಂದ ಕೊಟ್ಟಂಥ ಅನುದಾನನೇ ನಾವು ಅನುಸರಿಸಿ ಅದಕ್ಕೆ ಕೊಡಬೇಕು. ಸುಮಾರು ನಮ್ಮ ಹೊಸ 2,400 ಜನ ಮೆಂಬರ್ಸ್ ಇದ್ದಾರೆ. 1,750 ಜನ ಸಾಲ ಕೊಟ್ಟಿದ್ದೀವಿ. 1,750 ಜನ ಒಂದೇ ಸರಿ ಹೆಚ್ಚುವರಿ ಮಾಡ್ಕೊಡಿ ಅಂತ ಎಲ್ಲಿಂದ ಸಾಧ್ಯ ಇರ್ತಕ್ಕಂಥ ವಿಚಾರ. ಒಂದಂತರನ್ನ ಅನುಸರಿಸಿ ಅವರ ಬೇಡಿಕೆ ನೋಡ್ಕೊಂಡು ಅವ್ರ ಲಕ್ಷಗಳು ಲಕ್ಷ ಹೆಚ್ಚು ಮಾಡ್ಕೊಳಕ್ಕಾಗಲ್ಲ. ನಮ್ಮ ಆರ್ಥಿಕ ಪರಿಸ್ಥಿತಿ ನೋಡ್ಕೊಂಡು ಮೇಡಮ್ ಹಿಂಗೈತೆ, ಈ ಸರಿ ಒಂದು 25 ಜಾಸ್ತಿ ಮಾಡಿದ್ರು, ಇನ್ನೊಂದು ಸರಿ ಒಂದು 25 ಜಾಸ್ತಿ ಮಾಡ್ಕೊಡ್ತೀವಿ, ಸುಧಾರಿಸ್ಕೊಂಡು ಹೋಗಿ ಅಂತ ತಾಳ್ಮೆಯಿಂದ ವ್ಯವಹಾರ ಮಾಡಿ ಯಾರು ಇದು ಮಾಡಿಲ್ಲ. ಬಟ್ ಅಂತ ಈ ಕೈ ಘಟನೆಗಳು ನಮ್ಮಲ್ಲಿ ಏನೂ ಆಗಿಲ್ಲ. ಬಂದರೆಲ್ಲರೂ ಸುಧಾರಿಸಿ ಕಳಿಸಿದ್ವಿ. ಇನ್ನೊಂದು ಅಂತದ್ದು ಏನು ಹೇಳಿದ್ದಾರೆ, ನಮಗೆ ಯಾರೋ ಇದ್ದವ್ರಿಗೆ ಕೂಡ ಒಬ್ಬರು ಬಿಡ್ಬಾರ್ದು ಇಲ್ಲ. ಅದು ಇದಕ್ಕೆ ಸುಮಾರು ಒಂದು ಬಿಲ್ಡಿಂಗ್ ಮಾಡ್ಕೊಂಡಿದ್ವಿ, ಒಂದು ದೊಡ್ಡದೊಂದು ಗೋಡನ್ ಮಾಡಬೇಕು ಅನ್ನೋದು ಆಲೋಚನೆ. ಈ ಯಾವುದನ್ನು ಮಾಡಬೇಕು. ಆಮೇಲೆ ಈ ಗೋಲ್ಡ್ ಲೋನು, ವ್ಯಾಪಾರ ಸಾಲಗಳನ್ನ ಕೊಟ್ಟರೆ ಸೊಸೈಟಿಗೆ ಹೆಚ್ಚಿನ ಈಗ ನಾವು ಎಲ್ಲರೂ ಕಳೆದು ಈ ವರ್ಷ ಕೂಡ ಒಂದು 7ರಿಂದ 8 ಲಕ್ಷ ರೂಪಾಯಿ ಲಾಭ ಬಂದಿದೆ. ಅದೇ ರೀತಿ ಬಂದ ಲಾಭ ನಾವೇನು ಯುಟಿಲೈಸ್ ಮಾಡಿದಾಗ ಬಿಲ್ಡಿಂಗ್ ಕಟ್ಟಿ ಕೂಡ ಇನ್ನೊಂದು 40 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ವಿ, ಒಂದು 15-20 ಲಕ್ಷ ಎಸ್ ಪಿ ಇಟ್ಟಿದ್ವಿ. ಈ ಮುಂದೇನೋ ಡೆವಲಪ್ಮೆಂಟ್ ಕಾರ್ಯಕ್ಕೆ ಬಂದಾಗ ಅದನ್ನು ಬಳಸ್ಕೊಳ್ಳೋಣ ಅಂತೇಳಿ ಆಲೋಚನೆ ಮಾಡಿದ್ವಿ. ಖಂಡಿತ ಸರ್. ಸರ್ ಜೊತೆಗೆ ನೋಡಿ ಇಲ್ಲೇನಾಗ್ತದೆ ಅಂತಂದರೆ ಕೋಆಪರೇಟಿವ್ ಬ್ಯಾಂಕ್ ಎಂಪ್ಲಾಯ್ಗಳು ಅಂತಂದರೆ ಒಂದು ರೀತಿ ಹೆಚ್ಚು ಕೆಲಸವನ್ನು ಮಾಡೋದು ರಾತ್ರಿಗಾಗಿ. ಹೇಗೆ ಅಂತಂದ್ರೆ ನಮ್ಮ ಸಾಮಾನ್ಯವಾಗಿ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ನೋಡಿದರೆ ಟೈಮಿಂಗ್ಸ್ 3 ಗಂಟೆಗೆ ಕ್ಲೋಸ್ ಅವರು ಏನೇ ಆದರೂ ಅವ್ರನ್ನ ಒಳಗಡೆ ಸೇರಿಸಲ್ಲ ಮತ್ತೆ ಅವರು. ಆದರೆ ಇಲ್ಲ ಹಾಗಾಗಲ್ಲ. ನೀವೆಲ್ಲ ಫೋನ್ ಮಾಡಿ ಹೇಳ್ತೀರಾ, ನೋಡಪ್ಪ ಅಲ್ಲಿ ಯಾರು ಬರ್ತಿದ್ದಾರೆ ಸಾಲ ಕಟ್ಟಲಿಕ್ಕೆ, ನೀನು ವೆಯ್ಟ್ ಮಾಡೋದು 6 ಗಂಟೆವರೆಗೆ ಬೇಕಾದ್ರೆ ವೆಯ್ಟ್ ಮಾಡಿ ಅವರು ಕೆಲಸ ಮಾಡ್ತಾರೆ. ಅದ್ರ ಸಮಸ್ಯೆ ಏನಂತ ಅಂದರೆ ನೋಡಿ, ಅಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳ ಎಂಪ್ಲಾಯ್ಗಳಿರ್ತಕ್ಕಂಥ ವೇತನ ಸೌಲಭ್ಯಗಳಿರ್ಬೋದು, ನಮ್ಮ ಕೋಆಪರೇಟಿವ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಕ್ಕಂಥ ವೇತನ ಸೌಲಭ್ಯ